ನಮಸ್ಕಾರ, ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ಧಾರಾವಾಹಿ ಬಂದು ಮರ್ಯಾದೆ ರಾಮಣ್ಣ. ಮರ್ಯಾದೆ ರಾಮಣ್ಣ ಧಾರಾವಾಹಿನಲ್ಲಿ ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಇವಾಗ ನಾಟಕದ ಕಂಪ್ನಿ ಹೀರೋಯಿನ್ನು ಮತ್ತು ಇವನು ಸೇರ್ಕೊಂಡಿರೋವಂಥ ಕಂಪ್ನಿ ಮೇಡಮ್ ಇಬ್ಬರೂ ಫ್ರೆಂಡ್ಸ್ ಆಗಿರ್ತಾರೆ. ಇದು ರಾಮಣ್ಣಂಗೆ ಸಾಮಾನ್ಯವಾಗಿ ಗೊತ್ತೇ ಇಲ್ಲ. ಅವನ ಹೆಸರು ಅಲ್ಲಿ ಬದಲಾಯಿಸ್ಬಿಟ್ಟಿದ್ದಾರೆ, ರ್ಯಾಂಬೋ ಅಂತ ಬದಲಾಯಿಸ್ಕೊಂಡಿದ್ದಾರೆ. ಹಂಗಾಗಿ ಅವನು ಯಾರು ಅಂತಲೂ ಅವಳಿಗೂ ಗೊತ್ತಿಲ್ಲ, ಅವಳು ಯಾರು ಅಂತ ರ್ಯಾಂಬೋ ಹಿಂಗೆ ನಿಮ್ಮ ಫ್ರೆಂಡ್ ಹೇಳಿದ್ರು ನಾಳೆ ಮೇಕಪ್ ಕಿಟ್ಟು, ಮೇಕಪ್ ಬಾಕ್ಸು, ಮೇಕಪ್ ಸಾಮಾನೆಲ್ಲ ತೊಗೊಂಡು ಅಲ್ಲಿ ಸ್ಟುಡಿಯೋಗೆ ಬರಬೇಕಂತೆ ಅಂತ ಹೇಳಿ ಅಂತೇಳಿ ಫೋನ್ ಬರುತ್ತೆ. ಅವಳು ಆಚೆ ಎದ್ದೋಗಿರ್ತಾಳೆ. ಹಾಗಾಗಿ ಇವನೇ ಆ ಫೋನನ್ನು ಎತ್ತುತ್ತಾನೆ. ಎತ್ಬಿಟ್ಟು ಏನು ಮೇಡಮ್ ಅಂತ ಕೇಳಿದ್ರೆ ಹಿಂಗೆ ಅಂತ ಹೇಳ್ತಾಳೆ ಅವಳು. ಸರಿ ಅಂತ ಹೇಳ್ಬಿಟ್ಟು ಮೇಡಮ್ ಬರ್ತಾಳೆ. ಆಮೇಲೆ ಮೇಡಮ್ಗೆ ಹೇಳ್ತಾನೆ, ಹೌದು ಅವರು ಯಾರೋ ಫೋನ್ ಮಾಡಿದರು ಮೇಡಮ್, ಈ ಥರ ಹೇಳಿದ್ರು ಅಂತ. ಈವೆಂಟು ಅವ್ರ ಮನೆಗೆ ನೀನು ಡೆಕೋರೇಷನ್ಗೆ ನಾಳೆ ಹೋಗಬೇಕಾಗುತ್ತೆ, ಇವತ್ತು ಫುಲ್ಲು ಟ್ರೈನಿಂಗ್ ತೊಗೊಳ್ಳಿ ಅಂತೇಳಿ ಅವಳು ಟ್ರೈನಿಂಗಿಗೆ ಅವರಿಬ್ಬರನ್ನೂ ಕಳಿಸ್ತಾಳೆ. ಅವನು ರ್ಯಾಂಬೋ ಟ್ರೈನಿಂಗಿಗೆ ಹೋದಾಗ ಅಲ್ಲಿ ಹುಡುಗಿರು ಟ್ರೈನಿಂಗ್ ಕೊಡ್ತಾರೆ, ಹೇಗಿರಬೇಕು, ಏನು ಕತೆ, ಮತ್ತು ಅವರು ಏನಾದರೂ ಈ ಡೆಕೋರೇಷನ್ ಸರಿ ಇಲ್ಲ ಅಂತ ಹೇಳಿದಾಗ ನಗ್ತಾನೆ ಇರಬೇಕು, ಕೋಪ ಮಾಡ್ಕೋಬಾರ್ದು, ಸರಿ ಮಾಡ್ತೀವಿ ಅನ್ನಬೇಕು, ಹೀಗೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಪ್ರತಿಯೊಂದಕ್ಕೂ ಕೋಪ ಮಾಡ್ಕೊಳ್ಳೋಂಥ ಸನ್ನಿವೇಶ ಬರಲೇಬಾರ್ದು. ಪ್ರತಿಯೊಂದಕ್ಕೂ ಓಕೆ ಆಯಿತು ಮೇಡಮ್ ಮಾಡಿಕೊಡ್ತೀವಿ, ಆಯಿತು ಸರ್ ಮಾಡಿಕೊಡ್ತೀವಿ ಅಂತ ಹೇಳಬೇಕು ಅಂತೇಳಿ ಆ ಟ್ರೈನರು ಕರೆಕ್ಟಾಗಿ ಎಲ್ಲ ರೀತಿಯೂ ಟ್ರೈನರ್ ಕೊಡ್ತಾರೆ ಟ್ರೈನಿಂಗು. ಆಮೇಲೆ ಇವನು ರಾಮಣ್ಣ ಏನು ಮಾಡ್ತಾನೆ ಅಂದರೆ, ಸರಿ ಮೇಡಮ್ ಆಯಿತು, ಇದನ್ನೆಲ್ಲ ನನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಈವೆಂಟ್ ಡೆಕೋರೇಷನಿಗೆ ಹೋಗ್ತೀವಿ ಅಂತ ಹೇಳ್ತಾನೆ. ಆಮೇಲೆ ಈ ಕಡೆ ಬಂದು ದಿನ ಒಬ್ಬೊಬ್ಬರು ಹುಡುಗಿರು, ಮಧ್ಯಾಹ್ನ ಒಬ್ಬರು, ಬೆಳಗ್ಗೆ ಒಬ್ಬರು, ಮಧ್ಯಾಹ್ನ ಒಬ್ಬರು ಈ ಥರ ಟ್ರೈನಿಂಗ್ ಕೊಟ್ಟು ನೀಟಾಗಿ ಅವರಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಅವರು ಅದನ್ನೆಲ್ಲ ಮಂದಟ್ಟು ಮಾಡಿಕೊಂಡು ಮರಿದ ರೀತಿಯಲ್ಲಿ ಪ್ರತಿಯೊಂದು ಯಾವ ಡೆಕೋರೇಷನ್ ಇದೆ ಆ ಡೆಕೋರೇಷನ್ನಿಗೆ ಕರೆಕ್ಟಾಗಿ ಇದು ಸರಿ ಇಲ್ಲ ಅಂದರೆ ಕೋಪ ಮಾಡ್ಕೊಳ್ಳೋಂಗೆ ಇಲ್ಲ, ನಗ್ತಾನೆ ಅವರಿಗೆ ಟ್ರೈನರು ಕೊಡಬೇಕು, ಟ್ರೈನಿಂಗ್ ಮಾಡಬೇಕು ಅಂತ ಹೇಳ್ತಾಳೆ. ಈ ಟ್ರೈನಿಂಗ್ ಎಲ್ಲ ಆದಮೇಲೆ ಡೆಕೋರೇಷನ್ನಿಗೆ ಹೋಗಬೇಕಾಗುತ್ತೆ. ಅಲ್ಲಿ ಈವೆಂಟ್ ಡೆಕೋರೇಷನ್ನು ಆ ಥರ ಏನೇನೋ ಯಾವುದೋ ಒಂದು ರೆಸಲ್ಟ್ ಆಗಲಿ, ಚೌಟ್ರಿ ಆಗಲಿ ಅಥವಾ ಇನ್ನೇನು ಎಲ್ಲ ಕಡೆನೂ ಅವ್ರು ಹೋಗಿ ಈವೆಂಟ್ ಅವರು ಡೆಕೋರೇಷನ್ ಮಾಡುವಂಥದ್ದು. ಆಮೇಲೆ ರಾಮಣ್ಣ ಫ್ರೆಂಡ್ ಹೇಳ್ತಾನೆ, ರಾಮಣ್ಣ ನಾವು ಇಲ್ಲಿ ಕಷ್ಟ ಅನಿಸುತ್ತೆ, ಹೆಂಗೆ ಇರೋದು ಅಂತ. ಎಲ್ಲ ಕಡೆನೂ ಅದೇ ಇರುತ್ತೆ, ಊರಲ್ಲಾದರೆ ಆರಾಮಾಗಿರ್ತೀವಿ, ಇಲ್ಲಿ ಸ್ವಲ್ಪ ಇದೇ ಥರ ಎಲ್ಲ ಕಂಡೀಷನ್ಗಳಿರ್ತವೆ, ಇದಕ್ಕೆ ಅಡ್ಜಸ್ಟ್ ಆಗಿ ನಾವು ಹೋಗಬೇಕು ಅಂತ ರಾಮು ಹೇಳ್ತಾನೆ. ಆಮೇಲೆ ಇಬ್ಬರೂ ಅಲ್ಲೇ ಇರ್ತಾರೆ. ಇವನು ರಾಮಣ್ಣನು ಅವರ ಊರನ್ನ ನೆನ್ಕೊಂಡು ಅಲ್ಲಿ ಇದು ಮಾಡ್ಕೊಳ್ತಿರ್ತಾನೆ. ಮತ್ತು ಒಂದು ಸೂಟು ಬುಟ್ಟು ಎಲ್ಲ ಚೇಂಜ್ ಆಗಬೇಕು ಅಂತ ಹೇಳ್ತಾಳೆ ಮೇಡಮ್ಮು. ಅವಳೇ ತಂದು ಕೊಟ್ಬಿಟ್ಟು, ಇವತ್ತಿಂದ ಈ ಥರ ಬಟ್ಟೆ ಹಾಕೋಬೇಕು ರ್ಯಾಂಬೋ, ನೀನು ಆ ಬಟ್ಟೆ ಹಾಕ್ಕೊಂಡು ಹೋಗೋಂಗಿಲ್ಲ, ಆ ಬಟ್ಟೆಲಿ ಇರೋಂಗಿಲ್ಲ, ನೀಟಾಗಿ ಡ್ರೆಸ್ ಸೆನ್ಸ್ ಚೆನ್ನಾಗಿರಬೇಕು ಅಂತ ಎಲ್ಲ ಹೇಳ್ತಾಳೆ. ಆಯಿತು ಮೇಡಮ್ ಅಂತ ಒಪ್ಕೊಳ್ತಾನೆ. ಆಮೇಲೆ ಈಗ ನಾಳೆಯಿಂದ ಡ್ರೆಸ್ ಚೇಂಜ್ ಆಗುತ್ತೆ. ಆಮೇಲೆ ಡ್ರೆಸ್ ಚೇಂಜ್ ಆಗಿ ಪ್ರತಿಯೊಂದಕ್ಕೂ ನೀಟಾಗಿ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ, ಅವನ ಬಿಹೇವಿಯರೆಲ್ಲ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬಂದು ಅವ್ರ ಅಮ್ಮ ಗೊಳೋ ಅಂತ ಅಳ್ತಿರ್ತಾಳೆ, ಕಳಿಸಿ 24 ಗಂಟೆ ಆಗಿಲ್ಲ ಆಗಲೇ ಗೊಳೋ ಅನ್ನೋಕ್ಕೆ ಶುರುವಾದ್ಲು ಅಂತೇಳಿ ಅವ್ರ ಅತ್ತೆ ಬೈತಾಳೆ. ಗಂಡ ಕಾಫಿ ಮಾಡ್ಕೊಂಡು ಬಂದು ಅವಳಿಗೊಂದು ಲೋಟ ಕೊಟ್ಟು, ಅವ್ವ ಕುಡಿತೀಯೇನವ ಅಂತಾನೆ, ಬೇಡ ಬಿಡು ನಿಂಗೆ ಸಾಕು ಅಂತೇಳಿ ಮತ್ತು ಅವನೇ ತಗೊಂಡು ಒಂದು ಲೋಟ ಕುಡ್ಕೊಂಡು ಕೂತ್ಕೊಳ್ತಾನೆ ಸೋಫಾ ಮೇಲೆ. ಇವಳು ಅಳ್ತಾ ಇರ್ತಾಳೆ ಹೆಂಡ್ತಿ ಜಯಮ್ಮ. ಏನು ಕಳ್ತೀಯ ಜಯೋ ಅಂತಾನೆ. ಏನು ಇವು 20 ಮಗು ಕಳಿಸಿ ಯಾವತ್ತೂ ಬಿಟ್ಟಿರಲಿಲ್ಲ, ಇದೇ ಫಸ್ಟ್ ಟೈಮು ಬಿಟ್ಟಿರೋದು, ಭಾಳ ಬೇಜಾರಾಗುತ್ತೆ ಮಗು ಕಳಿಸಿದ್ದು, ಏನು ಮಾಡ್ಕೊಂಡಿದ್ದಾನೋ ಏನೋ ಎತ್ತ ಅಂತೇಳಿ ಚಿಂತೆ ಮಾಡ್ತಿರ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಏನಾಗಲ್ಲ ಸುಮ್ಮನಿರೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಅಂತ ಹೇಳ್ತಾನೆ. ಈ ಅಜ್ಜಿ ಆ ಕಡೆ ರೀಲ್ಸ್ ನೋಡ್ತಾ ಇರುತ್ತೆ. ರೀಲ್ಸ್ ನೋಡ್ಕೊಂಡು ನಗ್ತಾ ಇರುತ್ತೆ, ಸಖತ್ತು ಖುಷಿ ಪಡ್ತಾ ಇರುತ್ತೆ.
ಕಣ್ಣು ಆಪ್ರೇಷನ್ ಮಾಡಿಸೋ ಒಂದು ತಿಂಗಳಾಗಿಲ್ಲ ಆಗಲೇ ಇದನ್ನು ರೀಲ್ಸ್ ನೋಡ್ಕೊಂಡು ನಗ್ತಾ ಇದೀಯಾ, ಇರೋ ಕಣ್ಣು ಹಾಳಾಗೋಯ್ತವೆ, ಹಾಳಾಗಿ ಹೋಗಿವೆ ಬಿಡ್ಲಾ, ಹಾಳಾಗಿ ಹೋಗಿವೆ ಅಂತಲೇ ನೋಡ್ತಾ ಇರೋದು, ಇನ್ನೇನು ಓದೋ ಬರ್ತವೆ ಅಂದ್ಲಾ ಅಂತ ಹೇಳುತ್ತೆ. ಏನಾರ ಮಾಡ್ಕೆ ಸಾಯಿ, ನನಗೆ ಏನಾಗಬೇಕಾಗಿದೆ ನಿಂಗೆ ಹೇಳಿರ ಅರ್ಥ ಆಗಲ್ಲ ಅಂತೇಳಿ ಅವನು ತಮಾಷೆ ಮಾಡಿಕೊಂಡು ಕಾಫಿ ಕುಡಿತಾ ಕೂತಿರ್ತಾನೆ. ಆ ಅಜ್ಜಿ ಚೆನ್ನಾಗಿ ನೋಡಿಕೊಂಡು ನಗಾಡ್ಕೊಂಡು ಎಂಜಾಯ್ ಮಾಡ್ತಾನೇ ಇರುತ್ತೆ. ಇವನು ಹೇಳಿದ್ರೇನು ಬಿಟ್ಬಿಡಲ್ಲ, ಅದ್ರ ಪಾಡಿಗೆ ಅದು ಎಂಜಾಯ್ ಮಾಡ್ತಾ ಇರುತ್ತೆ. ನಿನ್ನ ಹೆಂಡ್ತಿ ಹಂಗೆ ಯಾವಾಗಲೂ ಗುಳೋ ಅಂತ ಕೂತಿರ್ಬೇಕೆಂದ್ಲ, ಖುಷಿಯಾಗಿರಬೇಕು ಲೈಫಲ್ಲಿ ಬದುಕಿರೋ ಅಷ್ಟು ದಿನ, ಅದೇನಕ್ಕೆ ಯಾವಾಗಲೂ ಗುಳೋ ಅಂತಿರ್ತಾಳೆ ಅವಳು ಅಂತ ಬೈತಾ ಇತ್ತು. ಅದಕ್ಕೆ ಅವನು ಸುಮ್ಮನಾದ, ಏನು ಮಾತಾಡೋಕ್ಕಾಗಲಿಲ್ಲ, ಸುಮ್ಮನಾದ. ಆಮೇಲೆ ಈ ಅಜ್ಜಿ ರಾಮಣ್ಣ ಹೋದರೆ ಅವನು ಹೋದರೆ ಅವನು ಬರ್ತಾನೆ, ಅವನಿಗೆ ಯೋಚನೆ ಮಾಡ್ಕೊಂಡು ಅವನೇನು ಸಣ್ಣ ಮಗುನ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಅಂತ ಈ ಅಜ್ಜಿ ಬೈತದೆ. ಆವಾಗ ಅವಳು, ನಿಮಗೇನು ಗೊತ್ತಾಗುತ್ತೆ ನನ್ನ ಕಷ್ಟ, ನನ್ನ ಮಗನ ಬಿಟ್ಟು ಯಾವತ್ತೂ ಇಲ್ಲ ನಾನು, ನನ್ನ ಕಷ್ಟ ನಿಮಗೇನು ಗೊತ್ತಾಗುತ್ತೆ, ಓಹೋ ಯಾರು ಈ ಎದ್ದಿದ್ದ ಮಗನ ಎತ್ತವಳೆ ನಂಗೆ ಆಡ್ತಾಳೆ, ಇನ್ನೇನು ನಾವೆಲ್ಲ ಎತ್ತೇ ಇಲ್ಲ ಅಂತ ಅವಜ್ಜಿ ಕೋಪ ಮಾಡ್ಕೊಳ್ಳುತ್ತೆ. ಆಮೇಲೆ ಇವಳು, ನನ್ನ ದುಃಖ ನಿಮಗೆ ಯಾರಿಗೂ ಅರ್ಥನೇ ಆಗಲ್ಲ, ನನಗೆ ಹೇಳ್ಕೊಂಡ್ರು ನಿಮಗೆ ಗೊತ್ತಾಗಲ್ಲ, ನನಗೆ ಯಾಕೆ ನೀವೆಲ್ಲ ಹಿಂಗೆ ಮಾಡ್ತೀರಾ ಅಂತೇಳಿ ಅವಳು ಗೊಳೋ ಅಂತಿರ್ತಾಳೆ. ಆವಾಗ ಅಜ್ಜಿನೂ ಕೂಡ ಅಲ್ಲಿಗೆ ಸುಮ್ಮನಾಗುತ್ತೆ. ಈ ಕಡೆ ಬಂದು ಈ ನಾಟಕದ ಹೀರೋಯಿನ್ ಅಮ್ಮ ಅಪ್ಪ ಮತ್ತು ಈ ಈವೆಂಟ್ ಓನರ್ ಇದ್ದಾಳಲ್ಲ, ಇವರೆಲ್ಲ ಫ್ರೆಂಡ್ಸು. ಇವ್ರ ಮಗಳು ಅವ್ರ ಮಗಳು ಫ್ರೆಂಡ್ ಆಗಿರ್ತಾರೆ. ಹಾಗಾಗಿ ಇವ್ರಿಗೆ ತುಂಬ ರಿಲೇಷನ್ ಇರುತ್ತೆ. ಇವನು ರಾಂಬೋ ಹೋಗಿ ಅಲ್ಲೇ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ. ಆದರೆ ಈ ನಾಟಕದ ಕಂಪ್ನಿ ಹೀರೋಯಿನ್ಗೆ ರಾಂಬೋ ಅಲ್ಲೋಗಿರೋದು ಗೊತ್ತಿಲ್ಲ, ಅವಳು ಇವಳ ಫ್ರೆಂಡು ಅಂತ ಅವನಿಗೂ ಗೊತ್ತಿಲ್ಲ. ಹೀಗೆ ಈ ಕತೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಯಾವಾಗ ಇಬ್ಬರು ನಾಳೆ ಈವೆಂಟಿಗೆ ಹೋದಾಗ ಗೊತ್ತಾಗ್ಬೋದು ಇವಳು ಫ್ರೆಂಡು ಅಂತ ಅವನಿಗೆ ಗೊತ್ತಾಗುತ್ತೆ ಅನಿಸುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.